ದಲಿತ ಸಿಬ್ಬಂದಿ ಮೇಲೆ ದೌರ್ಜನ್ಯ ಎಸಗಿದ ಪರಶುರಾಮ್ ಮಣಕೂರ್ ಡಿಆರ್ಎಫ್ಒ. ಅರಣ್ಯ ಇಲಾಖೆ ಅಧಿಕಾರಿ ಪರಶುರಾಮ್ ಮಣಕೂರ್ ಡಿಆರ್ಎಫ್ಒ ಮೇಲೆ ಎಸ್ಸಿ/ಎಸ್ಟಿ ಅಟ್ರಾಸಿಟಿ ಪ್ರಕರಣ ದಾಖಲು. ಧಾರವಾಡ ಅರಣ್ಯ ಇಲಾಖೆ ಅಧಿಕಾರಿ ಪರಶುರಾಮ್ ಮಣಕೂರ್ ಈತನು ಅವಿನಾಶ ರಣಕಾಂಬ್ಳೆ ಉಪ ವಲಯ ಅರಣ್ಯ ಅಧಿಕಾರಿ ಇವರನ್ನ ಹೊಡೆದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ, ಕೊಲೆ ಬೆದರಿಕೆ ಹಾಕಿದ ಕುರಿತು ಉಪನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳ ಮೇಲೆಯೇ ಅರಣ್ಯದಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿರುವುದಾಗಿ ಪ್ರಕರಣ ದಾಖಲಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಇದಾದ ನಂತರ ಏಕಾಏಕಿ ಬಂದು ಪರಶುರಾಮ್ ಮಣಕೂರ್ ಎಂಬಾತನು ಬಂದು ಸಿಬ್ಬಂದಿಯ ಕೊಲೆ ಬೆದರಿಕೆ ಹಾಕಿ ದಲಿತ ನೌಕರರ ಮೇಲೆ ದೌರ್ಜನ್ಯ ಎಸಗಿದ್ದು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲು ಏರುವಂತಾಗಿರುತ್ತಾರೆ. ಇದಕ್ಕೆಲ್ಲ ಕಾರಣ ಒಬ್ಬ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಎಂದು ತಿಳಿದುಬಂದಿದೆ. ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಕೆಳ ಹಂತದ ಸಿಬ್ಬಂದಿಗಳನ್ನು ಬಲಿಪಶು ಮಾಡುತ್ತಿರುವುದು ಅರಣ್ಯ ಇಲಾಖೆ ಮೊದಲಿನಿಂದಲೂ ಇರುವುದು ಹೊಸತೇನಲ್ಲ. ಆದರೆ ಈಗ ತಾನೇ ಧಾರವಾಡಕ್ಕೆ ಬಂದ ಓರ್ವ ಅಧಿಕಾರಿಗಳ ದುರ್ವರ್ತನೆಯಿಂದ ಇಡೀ ಇಲಾಖೆಯೇ ತಲೆ ತಗ್ಗಿಸುವಂತಾಗಿರುವುದು ಮಾತ್ರ ಸುಳ್ಳಲ್ಲ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಅಕ್ರಮವಾಗಿ ಸಾಗವಾನಿ ನಾಟಗಳನ್ನು ಪತ್ತೆ ಹಚ್ಚಿ ವರದಿ ಮಾಡಿದ್ದೇ ತಪ್ಪಾಯ್ತಾ? ಹೌದು. ತನ್ನ ವಸತಿ ಗೃಹದಲ್ಲಿ ಮಾರಾಟಕ್ಕಾಗಿ ಅಕ್ರಮವಾಗಿ ಸಾಗವಾನಿ ನಾಟಗಳನ್ನು ಇಟ್ಟುಕೊಂಡಿರುವುದು ಪತ್ತೆ ಹಚ್ಚಿ ವರದಿ ಮಾಡಿ ಅರಣ್ಯ ರಕ್ಷಕ ಮತ್ತು ಸಹೋದ್ಯೋಗಿಗಳ ವಿರುದ್ಧ ತಿರುಗಿ ಬಿದ್ದ ಅಧಿಕಾರಿ. ಇತ್ತೀಚೆಗೆ ಮಣಕೂರು ಎಂಬಾತನು ಅರಣ್ಯ ಪ್ರದೇಶದಲ್ಲೇ ಸಾಗವಾನಿ ಮರಗಳನ್ನು ಕಟಾವು ಮಾಡಿ ಸಾಗಾಟ ಮಾಡುತ್ತಿರುವ ವೇಳೆಯಲ್ಲಿ ರೇಡ್ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ ಬೆನ್ನಲ್ಲಿ ಮೇಲಾಧಿಕಾರಿಗಳ ಕೈಕಾಲು ಹಿಡಿದುಕೊಂಡು ಕ್ಷಮೆ ಯಾಚಿಸಿ ಸಿಬ್ಬಂದಿಗಳ ಜೊತೆಯಲ್ಲಿ ಸಂಧಾನ ಮಾಡಿಕೊಂಡು ನಂತರ ಉಲ್ಟಾ ಹೊಡೆದು ಅವರ ಮೇಲೆಯೇ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡಿ ಎಫ್ಐಆರ್ ದಾಖಲಿಸಿ ಅರಣ್ಯ ಇಲಾಖೆಯಲ್ಲಿಯೇ ಪ್ರಥಮವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆಯೇ ಎಫ್ಐಆರ್ ದಾಖಲಿಸಿದರು. ಈ ಹಿಂದೆಯೂ ಇದೇ ರೀತಿ ಅಕ್ರಮವಾಗಿ ಸಾಗವಾನಿ ಮರಗಳನ್ನು ಕಟಾವು ಮಾಡಿದಾಗ ಅಮಾನತು ಮಾಡಲಾಗಿದ್ದರೂ ಇನ್ನೂ ಸಹ ಬುದ್ಧಿ ಬಂದಿರುವುದಿಲ್ಲ. ಅಧಿಕಾರಿಗಳು ತಮ್ಮ ಸಬೂಬಿಗೆ ಕೆಳ ಹಂತದ ಸಿಬ್ಬಂದಿಗಳನ್ನು ಬಲಿಪಶು ಮಾಡಿರುವುದು ಕಂಡುಬಂದಿರುತ್ತದೆ. ಅಧಿಕಾರಿಗಳಿಗೆ ತಪ್ಪು ಮಾಹಿತಿ, ಸುಳ್ಳು ದಾಖಲೆ ಸೃಷ್ಟಿ. ಕೆಳ ಹಂತದ ಸಿಬ್ಬಂದಿಗಳು ಕರ್ತವ್ಯದ ಮೇಲೆ ಇದ್ದರೂ ಅವರ ಕರ್ತವ್ಯ ಮೇಲೆ ಇರುವುದಿಲ್ಲ, ಗೈರು ಹಾಜರು ಇರುವುದಾಗಿ ರಿಪೋರ್ಟ್ ಮಾಡಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಕೆಳ ಹಂತದ ಸಿಬ್ಬಂದಿಗಳ ಅಮಾನತು ಮಾಡಿಸಿ ದಬ್ಬಾಳಿಕೆ, ವೈಯಕ್ತಿಕ ದ್ವೇಷ, ದೌರ್ಜನ್ಯ ಎಸಗಿರುವುದು ಕಂಡುಬಂದಿರುತ್ತದೆ. ಇದಕ್ಕೆಲ್ಲ ಕಡಿವಾಣ ಹಾಕಲು ಕೂಡಲೇ ಹಿರಿಯ ಇಲಾಖೆ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆ ಒದಗಿಸಲು ಇಲಾಖೆ ಇನ್ನಷ್ಟು ಕ್ರಮಗಳು ಹಗರಣಗಳು ಹೊರ ಬರುವುದರಲ್ಲಿ ಸಂಶಯವಿಲ್ಲ. ಕೊಂಡಿಕೊಪ್ಪ ಅವರೇ, ನಾನು ಗಜಾನನ್ ಭಟ್ ಯಲ್ಲಾಪುರ, ಕಾಂಟ್ರಾಕ್ಟ್ರು. ನಿಮಗೆ ಫೋನ್ ಮಾಡಿದೆ, ನೀವು ಫೋನ್ ಪಿಕ್ ಮಾಡ್ತಾ ಇಲ್ಲ. ನೀವು ನನ್ನ ಯಾವುದೋ ವಿಷಯಕ್ಕೆ ಬರಬೇಡ್ರಿ. ನಮ್ಮ ಕೆಲಸ ಆಗಿರ್ಬೋದು, ಏನೋ ಆಗಿರ್ಬೋದು. ಅಲ್ಲಿ ನನಗೆ ನಿಮ್ಮ ಇಲಾಖೆಯಿಂದ ಮಾಹಿತಿ ಬಂದಿದೆ. ನನ್ನ ಕೆಲಸದ ಬಗ್ಗೆ ಅಲ್ಲಿ ಯಾರೋ ಕಂಪ್ಲೇಂಟು ಮಾಡಿದ್ದಾರೆ. ನೀವು ನನ್ನ ವಿಷಯಕ್ಕೆ ಬರಬೇಡ್ರಿ. ನನ್ನ ವಿಷಯಕ್ಕೆ ನೀವು ಬಂದರೆ ನಾನು ಟೋಟಲ್ ನಿಮ್ಮದು ಎಲ್ಲದನ್ನು ಹೊರಗೆ ಹಾಕಬೇಕಾಗತ್ತೆ. ನನ್ನ ಹತ್ರ ನಿಮ್ಮ ಮಾತಾಡಿದ್ದು ಎಲ್ಲ ಡಾಕ್ಯುಮೆಂಟ್ಗಳು, ಎಲ್ಲ ರೆಕಾರ್ಡ್ಸ್ಗಳಿವೆ. ನಾವು ನಿಮ್ಮ ವಿಷಯಕ್ಕೆ ಯಾವುದಕ್ಕೂ ಬಂದಿಲ್ಲ. ನಾನು ಕೈ ಹಾಕಿದರೆ ಮತ್ತೆ ಡೈರೆಕ್ಟ್ ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೇನೆ. ನನ್ನ ವಿಷಯಕ್ಕೆ ಯಾವುದೂ ತಲೆ ಹಾಕಬೇಡ್ರಿ. ಬ್ಯೂರೋ ರಿಪೋರ್ಟ್, ವಿನೋದ್ ಎಂಜೆ, ಭಾರತ ವೈಭವ ನ್ಯೂಸ್, ಧಾರವಾಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.